ನನ್ನ ತೃಪ್ತಿಗೆ ತಕ್ಕಂತೆ ಕೆಲಸವನ್ನು ಡಾಂಬರೀಕರಣ ಮಾಡಿರೋದ್ರಲ್ಲಿ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. 350 ಕೋಟಿ ರೂಪಾಯಿಯಷ್ಟು ರಸ್ತೆಗಳ ಡಾಂಬರೀಕರಣ ಮಾಡಿರೋಂಥ ಒಂದು ತ್ವರಿತವಾದಂಥ ರೀತಿಯಲ್ಲಿ ಮಾಡ್ತಾ ಬಂದಿದ್ದೇನೆ. ಸುಮಾರು 25,000 ರೈತರ ಕುಟುಂಬಕ್ಕೆ ಅನುಕೂಲ ಮಾಡುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ಇಂಧನ ಸಚಿವರಾದಾಗ ಮಾಡಿದ್ದೇವೆ. 25 ಲಕ್ಷ ಖರ್ಚು ಮಾಡಿ ಇವತ್ತು ನಮ್ಮಲ್ಲಿ ಒಂದು ತಿಂಗಳು ಕ್ರ್ಯಾಶ್ ಕೋರ್ಸು ಮುಂದಿನ 26ನೇ ಮಾರ್ಚಲ್ಲಿ ಮಾಡಲಿಕ್ಕೆ ಎಕ್ಸಾಮ್ಸ್ಗಳು ಕಂಡಕ್ಟ್ ಮಾಡಿದ್ದೇವೆ. ತಕ್ಷಣವೇ ನಾನು ಒಂದು 10 ಜನ ಕಾರ್ಡಿಯಾಲಜಿಸ್ಟ್ ಕರ್ಕೊಂಡ್ಬಂದು 1,000 ECG ಈ ಮಣಿಪಾಲಲ್ಲಿ ಮಾಡ್ಸೋಕ್ಕಾಗಲ್ಲ, ಅಪೋಲೋದಲ್ಲಿ ಮಾಡ್ಸೋಕ್ಕಾಗಲ್ಲ, 1,000 ECG ಒಂದೇ ದಿನದಲ್ಲಿ ಮಾಡಿಸ್ಬೇಕು ಅಂತಂದರೆ ಅದು ಡಾಕ್ಟರ್ ರಂಗನಾಥರು ಒಂದು ಆರೋಗ್ಯದ ಹೃದಯ ಶಿಬಿರವನ್ನು ಮಾಡಿ ನನ್ನ ಸ್ನೇಹಿತರ ಒಳಗೊಂಡಂತೆ ಮಾಡಿದಂಥದ್ದು ಸಾಕ್ಷಿ ಇದೆ. ನನಗೆ ಅದು ಸಂತೋಷ. ಅದು ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ತೆ. ಇವತ್ತು ನಮ್ಮ ಜೊತೆ ಇದ್ದಾರೆ. ದಸರಾ ಹಬ್ಬದ ವಿಶೇಷ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕುಣಿಗಲ್ ಭಾಗದ ಜನಪ್ರಿಯ ಶಾಸಕರು ಡಾಕ್ಟರ್ ರಂಗನಾಥ್ ಅವರು. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ದಸರಾ ಹಬ್ಬದ ಶುಭಾಶಯಗಳು ಮೊದಲನೇದಾಗಿ. ತಮಗೂ ಸಹ ದಸರಾ ಹಬ್ಬದ ನವರಾತ್ರಿ ಹಬ್ಬದ ಶುಭಾಶಯಗಳು. ಎಸ್ ಸರ್. ಈಗ ಕುಣಿಗಲ್ ಭಾಗದ ಶಾಸಕರಾಗಿ 7 ವರ್ಷ ಆಯಿತು. 7 ವರ್ಷ ಕಂಪ್ಲೀಟಾಗಿ ಈಗ 8th ರನ್ನಿಂಗ್ ಆಗ್ತಾಯಿದೆ. ಆರಂಭದಲ್ಲಿ ಶಾಸಕರಾಗಿದ್ದರೆ ಈಗ ಜನಪ್ರಿಯ ಶಾಸಕರಾಗಿದ್ದೀರಾ. ಈ 7 ವರ್ಷದಲ್ಲಿ ಕುಣಿಗಲ್ ಭಾಗದಲ್ಲಿದ್ದಂತಹ ಸವಾಲುಗಳೇನು, ಈಗ ಅಲ್ಲಿ ಸಾಲ್ವ್ ಆಗಿರುವಂತಹ ಸಮಸ್ಯೆಗಳು ಯಾವುದ್ಯಾವುದು ಸರ್? ಡಾಂಬರೀಕರಣದ ಅವಶ್ಯಕತೆ ಭಾಳಷ್ಟು ಇತ್ತು. ನಾನು ಸುಮಾರು 7 ವರ್ಷದಿಂದ ನನ್ನ ವೈಯಕ್ತಿಕವಾಗಿ ನನ್ನ ತೃಪ್ತಿಗೆ ತಕ್ಕಂತೆ ಕೆಲಸವನ್ನು ಡಾಂಬರೀಕರಣ ಮಾಡಿರೋದ್ರಲ್ಲಿ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಇದೆಲ್ಲದರ ಕಾರಣ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಸಾಹೇಬರು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸುಮಾರು ನನ್ನ ಅವಧಿಯಲ್ಲೇ ಒಂದು 350 ಕೋಟಿ ರೂಪಾಯಿಯಷ್ಟು ರಸ್ತೆಗಳ ಡಾಂಬರೀಕರಣ ಮಾಡಿರೋಂಥ ಒಂದು ತ್ವರಿತವಾದಂಥ ರೀತಿಯಲ್ಲಿ ಮಾಡ್ತಾ ಬಂದಿದ್ದೇನೆ. ಇನ್ನೂ ಕೆಲವು ಸವಾಲುಗಳಲ್ಲಿ ಇದೆ. ಎರಡನೇದು, ಇವತ್ತು ನೀರಿನ ವ್ಯವಸ್ಥೆ ಸುಧಾರಣೆ ಮಾಡಬೇಕು ಅಂತೇಳಿ ಅಮೃತೂರು ಭಾಗದಲ್ಲಿ ನಾನು ಬಂದಾಗಲಿಂದ 6 ವರ್ಷದಿಂದ ಮಾರ್ಕೋನಹಳ್ಳಿ ಡ್ಯಾಮನ್ನು ಬಾಗಿನ ಕೊಟ್ಟಿದ್ದೇನೆ. ಬಾಗಿನ ಅಂತ ಅಂದರೆ ತುಂಬಿದ ನಂತರ ಗಂಗೆ ಪೂಜೆ ಮಾಡೋದು. ಈ ವರ್ಷವೂ ಇವಾಗ ಶುಕ್ರವಾರ ಮಾಡಬೇಕು ಅಂತ ಹೊರಟಿದ್ದೇವೆ. ಅದೇ ರೀತಿ ಕುಣಿಗಲ್ಲಿನ ಕೆರೆನ ಸುಮಾರು ನನ್ನ ಅವಧಿಯಲ್ಲಿ 4 ಬಾರಿ ತುಂಬಿಸಿದ್ದೇನೆ. ಮೊನ್ನೆ ಬಾಗಿನ ಕೊಟ್ಟು. ಇದ್ರ ಜೊತೆಗೆ ರೈತಾಪಿ ಕುಟುಂಬ ವರ್ಗದವರಿಗೆ ಅವರ ಬದುಕಿಗೆ ಬದಲಾವಣೆಯ ಒಂದು ವ್ಯವಸ್ಥೆಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಇಂಧನ ಸಚಿವರಾದಾಗ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಹೇಗಾದರೂ ಮಾಡಿ TCಗಳದ್ದು ಭಾಳ ತೊಂದರೆ ಇತ್ತು. ಸುಮಾರು 25,000 ರೈತರ ಕುಟುಂಬಕ್ಕೆ ಅನುಕೂಲ ಮಾಡುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ಇಂಧನ ಸಚಿವರಾದಾಗ ಮಾಡಿದ್ದೇವೆ. ಅದೇ ರೀತಿ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರೋರು ಸಹ ಒಬ್ಬ ಶಾಸಕನನ್ನು ದೂರವಾಣಿ ಮೂಲಕ ಇಲ್ಲ ನನ್ನನ್ನು ಭೇಟಿ ಮಾಡೋವಂಥ ಮೂಲಕ ಇಲ್ಲ ಜನರ ಸಂದರ್ಶನದ ಮೂಲಕ, ನಮಸ್ತೆ ಕುಣಿಗಲ್ಲಿನ ಜನತಾ ಸಂದರ್ಶನದ ಮೂಲಕ ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ. ಇದ್ರ ಜೊತೆಗೆ ಇವತ್ತು ಪ್ರತಿಯೊಂದು ಹಂತದಲ್ಲೂ ಜನಸಾಮಾನ್ಯರಿಗೆ ಬೇಕಾದಂಥ ಸವಲತ್ತುಗಳನ್ನು ವೈಯಕ್ತಿಕವಾಗಿ ಸಂಸ್ಥೆ DKS ಚಾರಿಟಬಲ್ ಟ್ರಸ್ಟ್ ಮೂಲಕ ಮಾಡ್ತಾ ಬಂದಿದ್ದೇವೆ. ನಾನು ಪ್ರತಿ ತಿಂಗಳು ಹೆಲ್ತ್ ಕ್ಯಾಂಪ್ ಮಾಡಿದ್ದೇನೆ. ಇವತ್ತು ನಿಮ್ಮ ಮಕ್ಕಳು ಭಾಳಷ್ಟು ಜನ CET ಮತ್ತು NEET ಎಕ್ಸಾಮ್ಸ್ಗೆ ಭಾಳಷ್ಟು ದುಡ್ಡು ಕೊಟ್ಟು ಹೋಗೋಂಥ ಸಂದರ್ಭನ ನಿರ್ಮಾಣ ಮಾಡಿರೋಂಥದ್ದು ನೋಡಿದ್ದೇವೆ. ಆ ಕಾರಣಕ್ಕೋಸ್ಕರ ನಾನೇ ವೈಯಕ್ತಿಕವಾಗಿ 25 ಲಕ್ಷ ಖರ್ಚು ಮಾಡಿ ಇವತ್ತು ನಮ್ಮಲ್ಲಿ ಒಂದು ತಿಂಗಳು ಕ್ರ್ಯಾಶ್ ಕೋರ್ಸು ಮುಂದಿನ 26ನೇ ಮಾರ್ಚಲ್ಲಿ ಮಾಡಲಿಕ್ಕೆ ಎಕ್ಸಾಮ್ಸ್ಗಳು ಕಂಡಕ್ಟ್ ಮಾಡಿದ್ದೇವೆ. ನಾನು ತಿಳಿದಂತೆ ಒಬ್ಬ ಸಂಸದ ಡಿ ಕೆ ಸುರೇಶ್ ಸಾಹೇಬರು ಸಂಸದರಾಗಿದ್ದಾಗ ಇಡೀ ಭಾರತಕ್ಕೆ ಮಾದರಿಯಾದಂಥ ಸಂಸದರಾಗಿರೋಂಥದ್ದನ್ನು ನೋಡಬೇಕಾದ್ರೆ ಕುಣಿಗಲ್ ತಾಲೂಕಿಗೆ ಬದಲಾವಣೆ ಮಾಡೋದ್ರಲ್ಲಿ ಪ್ರಮುಖವಾಗಿ ಭಾಳಷ್ಟು ಬದಲಾವಣೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ನರೇಗಾ MN ನರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ತಂದಿರೋಂಥ ಒಂದು ಕ್ರಾಂತಿಯುತವಾದಂಥ ಬದಲಾವಣೆಗಳಾಗಲಿ
ಮತ್ತು ಆರೋ ಪ್ಲ್ಯಾಂಟ್ಸ್ಗಳು. ಒಬ್ಬ ಬೆಂಗಳೂರಲ್ಲಿ ಶುದ್ಧ ನೀರು ಕುಡಿಯೋವಂಥ ವ್ಯವಸ್ಥೆಯಲ್ಲಿ 10 ರೂಪಾಯಿ ಇವತ್ತು 20 ರೂಪಾಯಿ ಕೊಟ್ಟು ಬಾಟ್ಲ್ ನೀರು ಕುಡಿಯೋದನ್ನು 10 ಪೈಸೆ ಹಂಗೆ 1 ಲೀಟ್ರ್ ತಂದಿರೋಂಥದ್ದು ಡಿ ಕೆ ಸುರೇಶ್ ಸಾಹೇಬರು ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆ ದಾರಿಯಲ್ಲೇ ನಾನು ಹೋಗಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿಕೊಂಡು ಸಾಮಾನ್ಯ ಜನರ ಮಧ್ಯೆ ಇರೋಂಥ ಒಂದು ಕಾರ್ಯಕ್ರಮಗಳನ್ನ ರೂಢಿಸ್ಕೊಂಡು ಬರ್ತಾ ಇದ್ದೀನಿ. ಇನ್ನೂ ಭಾಳಷ್ಟು ಕೆಲಸಗಳಿದೆ. ಇವತ್ತು ನನಗೆ ಕನಸಿನ ಯೋಜನೆ ಆದಂಥದ್ದು ಏನು ನಮ್ಮ ತಾಲೂಕಿಗೆ ನೀರಿನ ಕೊರತೆ ಆಗಿದೆ. ಸುಮಾರು 90% ನೀರು ಬರಬೇಕಾದಂಥ ಹಿನ್ನೆಲೆಯಲ್ಲಿ ಬಂದಿರೋದು ಕೇವಲ 10% ಮಾತ್ರ. 3000 MCFT ಬರಬೇಕು. ಅದಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಸಾಹೇಬರು ನಮಗೆ ಲಿಂಕ್ ಕೆನಾಲ್ ಕೊಟ್ಟಿದ್ದಾರೆ 1000 ಕೋಟಿ ರೂಪಾಯಿದು. ಅದನ್ನು ಲಿಂಕಿನ ಕೆನಾಲ್ನ ಕಾರ್ಯಕ್ರಮ ಕಾಮಗಾರಿ ಶುರು ಮಾಡಿರೋಂಥಲ್ಲಿ ಇವತ್ತು ದೊಡ್ಡ ಕನಸದು. ನಾನು ಹೇಗಾದ್ರೂ ಮಾಡಿ ನೀರು ತರಬೇಕು ಅಂತ. ನನಗೆ ತುಮಕೂರು ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳು ಅಡ್ಡಿಪಡಿಸ್ತಾವ್ರೆ ವಿರೋಧ ಪಕ್ಷದವರು. ಅದನ್ನು ನಿವಾರಣೆ ಮಾಡೋಂಥ ಒಂದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಒಂದು ಸಮರ್ಥವಾಗಿ ಅದು ನಿವಾರಣೆ ಮಾಡಿ ಕಾಮಗಾರಿನ ಪರಿಪೂರ್ಣತೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಆ ಒಂದು ಕಾರ್ಯಕ್ರಮನ ನಮ್ಮ ತಾಲೂಕಿಗೆ ತರೋಂಥದ್ದೇ ಒಂದು ದೊಡ್ಡ ಕನಸು ಅಂತ ಹೇಳಿ. ಯಾವಾಗ ಇದು ಪೂರ್ಣ ಆಗ್ಬೋದು ಸರ್ ಇದು ಲಿಂಕ್ ಕೆನಾಲ್? ಇದು ಅಲ್ಲ, ಈಗೆಲ್ಲ ಶುರು ಮಾಡಿ ಅದೇನು 6 ತಿಂಗಳಲ್ಲಿ ಮುಗೀತಿತ್ತು. ಕೆಲವು ರಾಜಕೀಯ ಹಿತೈಷಿಗಳು ದುರುದ್ದೇಶದಿಂದ ಎಲ್ಲೋ ಒಂದು ಕಡೆ ಕುಣಿಗಲ್ ತಾಲೂಕಿಗೆ ನೀರು ತೆಗೆದುಕೊಂಡು ಹೋಗ್ತಾವ್ರೆ, ಇನ್ನು ನಮ್ಮ ನೀರುಗಳೆಲ್ಲ ಹೋಗುತ್ತೆ ಅಂತ ದಾರಿ ತಪ್ಪಿಸೋಂಥ ಪ್ರಯತ್ನವನ್ನು ಮಾಡಿ ಒಂದು ಸ್ವಲ್ಪ ಜನ ರೈತರುಗಳು ಸೇರಿ ಅಲ್ಲಿ ಅಡಚಣೆ ಮಾಡಿದರು. ಮೊನ್ನೆ ಏನು ನಮ್ಮ ತುಮಕೂರು ಜಿಲ್ಲೆಯ ಸಂಸದರಾದಂಥ ಸೋಮಣ್ಣವರು ಕೇಳಿದಂತೆ ಉಪಮುಖ್ಯಮಂತ್ರಿಗಳಾಗಿ ಸ್ಥಳ ಪರಿಶೀಲನೆ ಮಾಡಿ 11 ಒಂದು ಏನು GMC ಮಾಡಿಸಿ ಇವತ್ತು ಯಾರ್ಯಾರು ರೈತರುಗಳದ್ದು ಜಾಗಗಳು ಹೋಗುತ್ತೆ ಅದಕ್ಕೆ ಪರಿಹಾರ ಕೊಡಿಸೋಂಥ ವ್ಯವಸ್ಥೆ ಶುರು ಮಾಡ್ತಾ ಇದ್ದೇವೆ. ಇನ್ನು ತ್ವರಿತವಾಗಿ ಇನ್ನೊಂದು ತಿಂಗಳಲ್ಲಿ ಶುರು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತದನಂತರ ಒಂದು 6 ತಿಂಗಳಲ್ಲಿ ನಾವು ಮುಗಿಸ್ಬೋದು. ಈಗ ಲಿಂಕ್ ಕೆನಾಲ್ ಪೂರ್ಣ ಆದರೆ ಇದರಿಂದ ರೈತರಿಗಾಗುವಂಥ ಅನುಕೂಲಗಳ ಬಗ್ಗೆ ಅವ್ರಿಗೆ ಹೇಳಿದ್ದೀರಾ? ಈಗ ಯಾಕೆ ಅವ್ರು ವಿರೋಧ ಮಾಡ್ತಾ ಇದ್ದಾರೆ? ವಿರೋಧ ಮಾಡ್ತಿರೋರು ಏನು ಅಂತಂದರೆ, ನಮಗೆ ಸುಮಾರು 200 ಕಿಲೋಮೀಟ್ರ್ ನೀರು ಹರಿಬೇಕು. ಹರಿಯೋಂಥ ಸಂದರ್ಭದಲ್ಲಿ ಗುಬ್ಬಿಯವರು, ತುರುವೇಕೆರೆಯವರು, ತುಮಕೂರು ಗ್ರಾಮಾಂತರದ ಮೇಲೆ ಬರುತ್ತೆ. ಬರಬೇಕಾದ್ರೆ ಏನಾಗುತ್ತೆ, ನಮಗೆ ಕುಣಿಗಲ್ಗೆ ನೀರು ಬಿಟ್ಟಾಗ ಅವರೆಲ್ಲ ದಾರಿ ಉದ್ದಕ್ಕೂ 100 ಗೇಟ್ಗಳಿದೆ, ಓಪನ್ ಮಾಡ್ಕೊಡ್ತಾರೆ ರಾತ್ರಿ ಹೊತ್ತು. ಅವಾಗ ನಮಗೆ ನೀರು ಬರೋಂಥ ಸ್ಪೀಡ್ ಕಡಿಮೆ ಆಗುತ್ತೆ, ವೆಲಾಸಿಟಿ ಕಡಿಮೆ ಆಗುತ್ತೆ. ಆಗ ನಮಗೆ ಬರೋಂಥ ನೀರು 10% ಬರಲ್ಲ. ಅದೇ ಒಂದು ಗೇಟ್ಗಳೆಲ್ಲ ಕ್ಲೋಸ್ ಮಾಡಿದ್ರೆ 80% ಬರುತ್ತೆ ನೀರು. ಸೊ ಅದನ್ನು ಗೇಟ್ಗಳು ಕ್ಲೋಸ್ ಮಾಡೋಕ್ಕೆ 100 ಗೇಟ್ಸ್ ಇದೆ. ಸುಮಾರು 1 ಲಕ್ಷ ಜನ ರೈತರುಗಳು ಮುಂದೆ ಬರಬೇಕು. ಅವ್ರನ್ನೆಲ್ಲ ಯಾರು DC-ಗಳಾಗಲಿ ಯಾವೇ ಅಧಿಕಾರಿಗಳಾಗಲಿ ತಡೆದಿಡಿಯೋಕ್ಕಾಗಲ್ಲ. ಅದಕ್ಕೆ ನಾವು ಪ್ರತ್ಯೇಕವಾಗಿ ಕ್ಲೋಸ್ ಚಾನಲ್ ಮೂಲಕ, ಪೈಪ್ಲೈನ್ ಮೂಲಕ ನಮಗೇನು ಶೇರ್ ಇದೆ ಅದನ್ನ ಮಾತ್ರ ನೀರು ತೆಗೆದುಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋದು. ಸೊ ಈ ರೈತರುಗಳು ಏನು ಎಲ್ಲ ಒಂದು ಕಡೆ ನಮ್ಮ ನೀರು ತೊಂದರೆ ಆಗುತ್ತೆ ಅಂತ ಅಂದ್ಕೊಂಡು ದಾರಿ ತಪ್ಪಿಸ್ತಾರೆ BJP JDS ಅವರು. ಅವ್ರಿಗೆಲ್ಲರಿಗೂ ತಿಳುವಳಿಕೆ ಹೇಳೋಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ, ಇನ್ನು ಮುಂದಕ್ಕೂ ಮಾಡ್ತೇನೆ ಅನ್ನೋ ಮಾತಿನ ಹೇಳಲಿಕ್ಕಿಟ್ಟು ಇವತ್ತು ಕುಣಿಗಲ್ಗೆ ನಿಗದಿಯಾದ ಮಾತ್ರ ನೀರು ನಾನು ತೆಗೆದುಕೊಂಡು ಹೋಗ್ತೀನಿ. ಇದ್ರ ಜೊತೆಗೆ ಸರ್, ಈಗ ನೀವು ಒಬ್ಬ ವೃತ್ತಿಯಲ್ಲಿ ಒಬ್ಬ ವೈದ್ಯರಾಗಿದ್ದಂಥವ್ರು, ಈಗ ಪೊಲಿಟಿಕಲ್ಲಿ ಎಂಟ್ರಿ ಆದಮೇಲೆ ಆ ವೃತ್ತಿನೂ ಕೂಡ ಎಲ್ಲೋ ಒಂದು ರೀತಿ ಜನರಿಗೆ ಒಂದು ಅವಾಗ ಆಗ್ತಾ ಇದೆ ಸಮಾಜ ಸೇವೆಗಳು. ನನ್ನ ವೃತ್ತಿ ನಾನು ಬಿಟ್ಟಿಲ್ಲ, ಆದರೆ ಮೊದಲಷ್ಟು ನಾನು ಫ್ರೀಕ್ವೆಂಟ್ ಆಗಿ ಸರ್ಜರೀಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಬಂದಿರೋರ್ನೆಲ್ಲ ನೋಡ್ತಿರ್ತೀನಿ. ಅದೇನು ಅಂತಂದರೆ, ಈಗ ಸಾಕಷ್ಟು ಜನ ಪೇಷಂಟ್ಸ್ಗಳು ನಮ್ಮಲ್ಲಿ ಏನಾಗಿದೆ ಅಂದರೆ, ಯಂಗ್ಸ್ಟರ್ಸೇ ಕಡಿಮೆ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ವಲಸೆ ಹೊರಟೋಗೋರೆ. ಇವತ್ತೆಲ್ಲ ಹಳ್ಳಿಲಿರೋರೆಲ್ಲ ಸೀನಿಯರ್ಸು, ಎಲ್ಲ 65 ವರ್ಷ 70 ವರ್ಷ 80 ವರ್ಷದವರು. ಸೊ ಅವ್ರಿಗೆ ನಾನಾ ಥರ ಕಾಯಿಲೆಗಳಿರುತ್ತೆ. ನಾನು ಗಾಡಿಲೇ ಮಾತ್ರೆಗಳು ಇಟ್ಕೊಂಡಿದ್ದೀನಿ, ಎಲ್ಲೋದ್ರೂ ಅಲ್ಲೇ ಮಾತ್ರೆ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ಹೆಲ್ತ್ ಕ್ಯಾಂಪ್ ಪ್ರತಿ ತಿಂಗಳು ಮಾಡ್ತೀನಿ. ಯಾರು ಮಾಡದೇ ಇರೋಂಥದ್ದು ಇವತ್ತು ಯಾವಾಗ ನೀವು ಹಾಸನಲ್ಲಿ ಕೆಲವರೆಲ್ಲ ಸಾವಾಯಿತು ಅಂತೇಳಿ ಹೃದಯ ಬೇನೆ ಆಗಿ ಸಾವಾಗಿದ್ದು ನೋಡಿದ್ರಲ್ಲ, ತಕ್ಷಣವೇ ನಾನು ಒಂದು 10 ಜನ ಕಾರ್ಡಿಯಾಲಜಿಸ್ಟ್ ಕರ್ಕೊಂಡ್ಬಂದು ಒಂದು 1000 ECG ನೀವು ಮಣಿಪಾಲಲ್ಲಿ ಮಾಡ್ಸೋಕ್ಕಾಗಲ್ಲ, ಅಪೋಲೋದಲ್ಲಿ ಮಾಡ್ಸೋಕ್ಕಾಗಲ್ಲ, 1000 ECG ಒಂದೇ ದಿನದಲ್ಲಿ ಮಾಡಿಸ್ಬೇಕು ಅಂತಂದರೆ ಅದು ಡಾಕ್ಟರ್ ರಂಗನಾಥರು ಒಂದು ಆರೋಗ್ಯದ ಹೃದಯ ಶಿಬಿರವನ್ನು ಮಾಡಿ ನನ್ನ ಸ್ನೇಹಿತರ ಒಳಗೊಂಡಂತೆ ಮಾಡಿದಂಥದ್ದು ಸಾಕ್ಷಿ ಇದೆ. ನನಗೆ ಅದು ಸಂತೋಷ. ಅದು ಇವತ್ತು ನಾನು ಹೋಗ್ತಾ ಇರ್ಬೇಕು, ಕಾರುಗಳಲ್ಲಿ ಮೆಡಿಸಿನ್ಸ್ ಇದೆ, ಎಲ್ಲೆಲ್ಲಿ ಕೇಳ್ತಾರೆ ಅಲ್ಲೆಲ್ಲ ಮೆಡಿಸಿನ್ಸ್ ಕೊಡ್ತಾ ಇರ್ತೀನಿ. ನನಗೆ ಸರ್ಜರಿಗಳು ಅಟ್ಲೀಸ್ಟ್ ಒಂದು 15 ದಿನಕ್ಕೊಮ್ಮೆ ಹೋಗಿ ಸರ್ಜರಿ ಮಾಡ್ತಾ ಇರ್ತೀನಿ. ಆದಷ್ಟು ನನ್ನ ಕೆಲಸಕ್ಕೆ ನಾನು ಸೀಮಿತವಾಗಿ, ನಾನು ರಾಜಕಾರಣಿ ಅಲ್ಲ, ನಾನು MLA ಅಲ್ಲ, ನಾನು ಯಾವುದೇ ಪ್ರಭಾವಿ ಧ್ವನಿ ಅಲ್ಲ. ಇವತ್ತು ಸಾಮಾನ್ಯ ಕುಟುಂಬದಿಂದ ಬಂದಿರೋಂಥ ಒಬ್ಬ ಡಾಕ್ಟ್ರಾಗಿ ಯಾವಾಗಲೂ ನನ್ನ ಹಿತಚಿಂತನೆ, ನನ್ನ ತಾಲೂಕಿನ ಕಟ್ಟ ಕಡೆಯ ಒಬ್ಬ
ಕೆಳಗಡೆ ಸಾಮಾನ್ಯದಂತೆ ಇದರಂಥ ಕುಟುಂಬಕ್ಕೆ ಧ್ವನಿ ಕೊಡ್ಬೇಕನ್ನೋದು ಒಂದೇ ಅಷ್ಟೇ ನನ್ನ ಒಂದು ಪ್ರಯತ್ನ. ಈಗ ನೀವು MLA ಆಗಿರೋದು, ಡಾಕ್ಟರ್ ಆಗಿರೋದ್ರಿಂದ MLA ಈ ಒಂದು ಪ್ರೋಗ್ರಾಮಲ್ಲಿ ಎಷ್ಟು ಬೆನಿಫಿಟ್ ಇದೆ ಸರ್? ಈಗ ಒಬ್ಬ ಜನಪ್ರಿಯ ಶಾಸಕರಾಗಿರೋದು, ಈಗ ರಾಜಕಾರಣ ಏನಾಗ್ಬಿಟ್ಟಿದೆ, ಯಾರು ದ್ವೇಷದಿಂದ ಮಾತಾಡ್ತಾರೆ, ಯಾರು ಅಗೆಯಿಂದ ಮಾತಾಡ್ತಾರೆ, ಯಾರು ಪಟಾಕಿ ಮಾತುಗಳು ಆಡ್ತಾರೆ, ಅವ್ರು ಮಾತ್ರ ನಿಮಗೆ ದಿನಗಳಲ್ಲಿ ಸಿಗೋಂಥ ಒಂದು ಮೈಲೇಜು. ಬಟ್ ಶಾಶ್ವತವಾಗಿ ಉಳಿಯುವಂಥದ್ದು ನೀವೇನು ಚಿಂತನೆ ಮಾಡ್ತೀರಿ, ಏನು ಮಾತನಾಡ್ತೀರಿ, ಅದನ್ನು ಪೂರ್ಣ ಪ್ರಮಾಣವಾಗಿ ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡಿ ಕರ್ಮವನ್ನು ಕಳ್ಕೋಬೇಕು. ಆ ಕಾರಣಕ್ಕೋಸ್ಕರ ಇವತ್ತಿನ ದಿನ ರಾಜಕೀಯದ ಈ ಒಂದು ವ್ಯವಸ್ಥೆನೇ ಬದಲಾವಣೆ ಆಗ್ತಿದೆ. ಬಟ್ ಆದರೂ ಸಹ ನನಗೆಲ್ಲೋ ಒಂದು ಕಡೆ ಮಾನವೀಯತೆಯ ಗುಣಗಳನ್ನು, ಮೌಲ್ಯಗಳನ್ನು ಇಟ್ಕೊಂಡು ಬದುಕಿಗೆ ಒಬ್ಬ ಕೊಡೋಂಥ ಆಸರೆಗಳನ್ನು ಯಾರು ನಿಮ್ಮಲ್ಲಿ ನಿರೀಕ್ಷೆಗೆ ಬರ್ತಾರೆ ಅವರಿಗೆ ಸ್ಪಂದಿಸ್ಕೊಂಡು ಆದಷ್ಟು ಅದೇ ಒಂದು ದಾರಿಲಿ ಹೋಗೋಂಥದ್ದು ಒಳಿತು ಅನ್ನೋದನ್ನು ನಾನು ಬಲ್ಲೆ ಅರ್ಥ ಮಾಡ್ಕೊಂಡಿದ್ದೀನಿ. ಆ ಕಾರಣಕ್ಕೋಸ್ಕರ ನಾನು ಹಾಗೇ ದ್ವೇಷದಿಂದ ಈಚೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೀನಿ. ನನಗೆ ವಿರೋಧ ಪಕ್ಷದವರು ನೋಡ್ತಾ ಇದ್ದೀರಿ, ಅಸಹ್ಯವಾಗಿ ಮಾತಾಡ್ತಾರೆ, ಅಸಭ್ಯವಾಗಿ ಮಾತಾಡ್ತಾರೆ, ಏಕವಚನದಲ್ಲಿ ಮಾತಾಡ್ತಾರೆ, ಪೋಲಿ ಮಾತುಗಳಲ್ಲಿ ಆಡೋಂಥದ್ದು ನೋಡಿದ್ದೀನಿ. ಇದೆಲ್ಲದಕ್ಕೂ ಸಂಸ್ಕೃತಿ ಮೀರಿ ಕೆಲವು ವ್ಯವಸ್ಥೆಯಲ್ಲಿ ಅವ್ರಿಗೆ ಎಲ್ಲೋ ಒಂದು ಕಡೆ ಅದನ್ನು ಬಲಾಢ್ಯರು ಅಂತ ಅಂದ್ಕೊಂಡು ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಇವತ್ತು ಮಹಾತ್ಮ ಗಾಂಧಿಯವರು ಅಷ್ಟು ಇಡೀ ಜಗತ್ತಿನ ಗೆದ್ದಿರೋಂಥ ಬ್ರಿಟಿಷ್ ಅವ್ರನ್ನ ಕೇವಲ ಒಂದು ಈ ಫಾಸ್ಟಿಂಗ್ ಅನ್ನೋ ಒಂದು ವೆಪನ್ ಹಿಡ್ಕೊಂಡು, ಶಸ್ತ್ರ ಹಿಡ್ಕೊಂಡು ಅವ್ರನ್ನೆಲ್ಲರೂ ಬಗ್ಗಿಸ್ಲಿಲ್ವಾ? ಆ ರೀತಿ ಒಳ್ಳೆಯ ಮೌಲ್ಯಗಳಲ್ಲಿ ಇಟ್ಕೊಂಡು ಬದುಕುವಂಥ ಒಂದು ಮಾದರಿಯಾದಂಥ ಒಂದು ಸಮಾಜದಲ್ಲಿ ಯಾರಿಗೂ ತೊಂದರೆ ಆಗ್ದಲೆ ಎಷ್ಟು ಸಾಧ್ಯ ಅಷ್ಟು ಸಹಾಯ ಮಾಡಿಕೊಂಡು, ಯಾವುದೇ ಒಂದು ಆರೋಪಗಳಿಗೆ, ಯಾವುದೇ ದ್ವೇಷಗಳಿಗೆ, ಹಗೆಗಳಿಗೆ ಎಡೆ ಮಾಡಿಕೊಡ್ದಲೆ ನಮ್ಮ ಒಂದು ಸೀಮಿತ ಅಂತ ಹಾಕ್ಕೊಂಡು ಮನುಷ್ಯತ್ವನ ಗುಣಗಳನ್ನು ಒಳಗೊಂಡಂತೆ ನಮ್ಮಲ್ಲಿ ಏನು ಭಾರತ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಇದೆ, ಅದಕ್ಕೆ ಚೌಕಟ್ಟಲ್ಲಿ ನಡ್ಕೊಂಡು ಹೋದರೆ ಒಂದು ಗೌರವ ಅಂತ ನಾನು ತಿಳ್ಕೊಂಡು ನಾನು ಮಾಡ್ತಾರೆ. ಅಂದರೆ ಈಗ ಟೀಕೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಲ್ಲ. ಈ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ, ಇವಾಗ ನೀವು ಒಳ್ಳೇದು ಮಾಡೋಕೆ ಹೋಗ್ತೀವಿ ಅಂತೇಳಿ ನೀರು ತರೋ ವಿಚಾರನೇ ಅದು ಒಳ್ಳೇದು ಅಂದರೆ ಇಡೀ ಎಲ್ಲರಿಗೂ ವಿರೋಧ ಪಕ್ಷದವ್ರಿಗೂ ಗೊತ್ತದು. ಅವ್ರು ಏನೋ ಒಂದು ತೆಗೆದೈತೆ ಇರೋದು, ಅದು ಸರಿ ಇಲ್ಲ, ಈಗ ಶರ್ಟ್ ಹಾಕೊಂಡಿರೋ ಬಣ್ಣ ಸರಿ ಇಲ್ಲ, ಇದು ಸ್ಟ್ರೈಪ್ಸ್ ಹಾಕೊಂಡಿದ್ದೀರಿ, ಈ ಕಾಲರು ಸರಿಯಾಗಿ ಡಿಸೈನ್ ಮಾಡಿಲ್ಲ, ಈ ಥರ ನಾನಾ ಥರ ಮಾಡ್ಬೋದು. ನೀವು ಒಂದು ಯಾರಿಗಾರ ಹೆಲ್ಪ್ ಮಾಡೋಕೆ ಹೋದರೆ ರಾಜಕೀಯದ ಬಣ್ಣ ಹಾಕ್ತಾರೆ. ಇವಾಗ ಒಂದು ಯಾವುದೋ ಒಂದು ಪೇಷಂಟು ಆಸ್ಪತ್ರೆ ಮುಂದೆ 4 ದಿನದಿಂದ ಮಲಗಿದಾನ, ಅವನಿಗೆ ಕಕ್ಕಲ್ಲೇ ಮಾಡ್ಕೊಂಡಿದ್ದಾನೆ, ಒಂದು ಅಲ್ಲೇ ಮಾಡ್ಕೊಂಡಿದ್ದಾನೆ, ಯಾರು ಹತ್ರ ಹೋಗಿಲ್ಲ. ನನಗೆ ಯಾರೋ ತೋರಿಸ್ತಾರೆ, ನಾನು ಹೋಗಿದ ತಕ್ಷಣವೇ ವೀಲ್ ಚೇರ್ ಮೇಲೆ ಕೂರಿಸಿ ಅವ್ನಿಗೆ ಆ ಕಕ್ಕನ ಒಂದನ್ನು ತೊಳೆದು ನೀರು ತರಿಸಿ ಸ್ನಾನ ಮಾಡಿ ಸೋಪ್ ಹಾಕಿ ಕೂದಲು ಬಾಚಿ ಹೊಸ ಬಟ್ಟೆ ಹಾಕಿ ಅವನಿಗೆ ಒಂದು ಬೇರೆ ಅನಾಥಾಶ್ರಮಕ್ಕೆ ಕಳಿಸ್ಕೊಟ್ಟೆ. ಅದು ಪ್ರಚಾರಕ್ಕೆ ಮಾಡ್ತಾರೆ ಅಂದರು, ಅದನ್ನು ರಾಜಕೀಯಕ್ಕೋಸ್ಕರ ಲಾಭಕ್ಕೋಸ್ಕರ ಮಾಡ್ತಾರೆ ಅಂತ ವಿರೋಧ ಪಕ್ಷದವರು ಆಡ್ಕೊಂಡ್ರು. ನನಗೇನು ಅದೇನು ಅನಿಸ್ಲಿಲ್ಲ. ನನಗೆ ಅವರ ಕುಟುಂಬದ ಚಿಂತನೆ, ಅವರ ಸಂಸ್ಕೃತಿ ತೋರಿಸುತ್ತೆ. ಟೀಕೆಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅದಕ್ಕೋಸ್ಕರ ನಾವು ಮಾಡಿದ ಅದನ್ನ ತಲೆ ಕೆಡಿಸ್ಕೊಬಾರ್ದು. ನಿಮ್ಗೆ ಯಾವ್ದು ಖುಷಿ ಇದೆ ಅದು ಮಾಡ್ತಾ ಇರ್ಬೇಕು. ಇವತ್ತು ಬೆಳಗ್ಗೆ ಒಂದು ಯಾರೋ ಒಂದು ಹೆಣ್ಣು ಮಗಳು ಚೈತನ್ಯ ಅಂತ, ಅವಳು ಪಾಪ ನನಗೆ ನರ್ಸಿಂಗ್ ಸೀಟ್ ಸಿಕ್ಕಿದೆ, 1 ಲಕ್ಷ ರೂಪಾಯಿ ಆಗುತ್ತೆ, ನಾನು ಸೇರಕ್ಕೆ ದುಡ್ಡಿಲ್ಲ ನನ್ನ ಹತ್ರ, ಹೇಗೆ ಮಾಡೋದು ಅಂತಂದ್ರು. ನನ್ನ ತಕ್ಷಣ ನನ್ನ ಸ್ನೇಹಿತರನ್ನ ಕರ್ಕೊಂಡೆ, ಬ್ಯಾಂಗ್ಳೂರು ಸಿಟಿ ಕಾಲೇಜನ್ನು ಕರೆಸ್ಬಿಟ್ಟು, ಈ ನೋಡು ನೀನು ಅವಳು BSc ಸೇರಿಸ್ಬಿಡ್ತೀನಿ ನಾನು, ಇನ್ನು ನನ್ನ ಮುಗೀತು ನಂದು ಎಜುಕೇಷನ್ ಅಂತ ಅಂದ್ಲು. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬೇಡ, ನಾನು ನಿನ್ನ ಜೊತೆ ನಿಲ್ತೀನಿ ಅಂತೇಳಿ ಆ ಚೈತನ್ಯ ಹೆಣ್ಣು ಮಗಳಿಗೆ ಬ್ಯಾಂಗ್ಳೂರು ಸಿಟಿ ಕಾಲೇಜಲ್ಲಿ ಫ್ರೀ ಸೀಟ್ ಕೊಟ್ಟು ಹಾಸ್ಟೆಲ್ದು ಫ್ರೀ ಮಾಡಿ ಇವತ್ತು ಅಡ್ಮಿಷನ್ ಮಾಡಿಸಿದ್ದೀನಿ. ಅದು ಸಂತೋಷ ಕೊಡುತ್ತೆ, ಅದು ನನಗೆ ಎಲ್ಲ ಒಂದು ಕಡೆ ಸಮಾಧಾನ ಸಿಗುತ್ತೆ, ಅದು ನನಗೆ ಶಕ್ತಿ ಸಿಗುತ್ತೆ. ಅದು 8 ಲಕ್ಷ ರೂಪಾಯಿ ಉಳಿಯುತ್ತೆ ಹೆಣ್ಮಗಳಿಗೆ. ಎಲ್ಲ ಒಂದು ಕಡೆ ತೊಂದರೆ ಆಗ್ಬೋದು ಪಾಪ ಮ್ಯಾನೇಜ್ಮೆಂಟ್ ಅವ್ರಿಗೆ, ಆದರೆ ಅವ್ರೇನೋ ನಮ್ಮ ಸ್ನೇಹ ಸಂಬಂಧದಲ್ಲಿ ಆಯಿತು ಅದನ್ನ ನೀವು ನಿನ್ಗೋಸ್ಕರ ಮಾಡ್ತೀನಿ ಅಂತ ಬರ್ತಾರೆ. ಬಟ್ ಇದು ಹೆಣ್ಣು ಮಗಳಿಗೆ ಬದುಕು ಆಯ್ತಲ್ಲ, ಭವಿಷ್ಯ ಅವಳು ಮುಗಿಸಿದ ತಕ್ಷಣನೇ 30,000 ರೂಪಾಯಿ ಸಂಬಳ ಸಿಗುತ್ತೆ ಅವಳಿಗೆ. ಅವಳು ತಂದೆ ಇಲ್ವಂತೆ, ತಾಯಿ ಇಲ್ವಂತೆ, ಪಾಪ ಅವಳು ಒಬ್ಳೆ ನೋಡ್ಕೊತಾ ಇದ್ದಾಳೆ, ನಾನು ಹೆಂಗ್ ಬದುಕೋದು, ಇದೇನಾರು ಮಾಡಿ ಓದ್ತೀನಿ, ನನಗೆ ಅವಕಾಶ ಮಾಡಿಕೊಡಿದ್ಲು. ನನಗೆ ಆ ಥರ ದಿನನಿತ್ಯ ಒಂದು 5-6 ಕೇಸ್ ನಾನು ಮಾಡ್ತೇನೆ ಇರ್ತೀನಿ, ಅದು ಸಮಾಧಾನ ಸಿಗುತ್ತೆ ನನಗೆ. ಜೊತೆಗೆ ಈಗ ನೀವು ಎಲ್ಲೋ ಒಂದು ಕಡೆ ಈಗ ನಿಮ್ಮ DK ಶಿವಕುಮಾರ್ ಅವರನ್ನೇ ಎಲ್ಲೋ ಇತ್ತೀಚಿನ ದಿನಗಳಲ್ಲಿ ಅನುಕರಣೀಯ ಮಾಡ್ತಾ ಇದ್ದೀರಾ. ಈಗ ಒಂದಷ್ಟು ಈಗ ಕಾಂಗ್ರೆಸ್ ಅಂದರೆ ಹಿಂದೂ ವಿರೋಧಿ ಅನ್ನೋ ಮಾತು ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು. ಅದಕ್ಕೆ RSS ಒಂದು ಗೀತೆ ಸ್ವಸ್ತ್ರ ಅದನ್ನು ಅವ್ರ ಬಾಯಿನೂ ಮುಚ್ಚುವಂಥ ಕೆಲಸ ಮಾಡಿದ್ರಿ. ನೀವು ಹೇಳಿದಾಗಲೂ ಸಾಕಷ್ಟು ಸದ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಅವತ್ತು ನಾನು ಅಸೆಂಬ್ಲಿಲಿದ್ದೆ. DK ಶಿವಕುಮಾರ್ ಸಾಹೇಬ್ರನ್ನ
ವಿರೋಧ ಪಕ್ಷದವರು ಅಶೋಕ್ ಅವರು ಮತ್ತು ಸುನೀಲ್ ಅವರು ಕೇಳೋಂಥ ಪ್ರಶ್ನೆ ಏನಿತ್ತು ಅಂತಂದರೆ BJP ಅವರು ಸಂದರ್ಭದಲ್ಲಿ ಭಾಳಷ್ಟು ವಿಚಾರಗಳನ್ನು ಕರಪ್ಷನ್ ಆದಿಯಾಗಿ ಭ್ರಷ್ಟಾಚಾರ ಆದಿಯಾಗಿ ಕಳಪೆ ಕಾಮಗಾರಿಗಳ ವಿಚಾರ ಡಿಸ್ಕಷನ್ ಆಗಿತ್ತು. ಆಗ ನಮ್ಮ ಸಾಹೇಬರು ಹೇಳಿದ್ರು, BJPಯ ನಿಮ್ಮ ಸಂಸ್ಕೃತಿ ಅನ್ನೋದು ಬಗ್ಗೆ ಗೊತ್ತಿದೆ ನನಗೆ, ನೀವು ಯಾವ ರೀತಿ ಬದುಕ್ತೀರ ಅನ್ನೋದು ಗೊತ್ತಿದೆ, ನೀವು ಯಾವುದನ್ನ ಡೆವಲಪ್ಮೆಂಟ್ ಬಗ್ಗೆ ಯಾವತ್ತೂ ಚಿಂತನೆ ಮಾಡದಿದ್ದರು ಭಾವನಾತ್ಮಕವಾಗಿ ನಿಮ್ಮ ಚಿಂತನೆ ಇದೆ, ನಿಮ್ಮ ಹಾವಭಾವಗಳು, ನಿಮ್ಮ ಹಾಡುಗಳು, ನಿಮ್ಮ ಬದುಕು ಏನಿದೆ ಅಂತ ಗೊತ್ತಿದೆ ಅಂತ ಹೇಳಿಕ್ಕೆ ಹೊರಟಿರುತ್ತದು. ನಾನೊಂದು ಕೇಳ್ತೀನಿ, ಅಶೋಕಣ್ಣ ಅವ್ರಿಗೆ ಫುಲ್ ಹಾಡು ಹೇಳಕ್ಕೆ ಹೇಳಿ. ಬರಲ್ಲ ಅಂತೀರಾ? ಹೇಳಿ ನೀವು ನನಗೆ ಹೇಳಿಸಿ ಅದನ್ನ. ನಾನು ಯಾವ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, DK ಶಿವಕುಮಾರ್ ಸಾಹೇಬರು ಸಕಲ ಕಲಾ ವಲ್ಲಭವರು ಪ್ರತಿಯೊಂದು ಹಂತದಲ್ಲೂ ಸೂಕ್ಷ್ಮವಾಗಿ ಗಮನಿಸಿ ಯಾರ್ದು ಒಳ್ಳೇದು ಯಾರ್ದು ಕೆಟ್ಟದು, ಯಾವ ರೀತಿ ನಾವು ಮುಂದೆ ಒಳ್ಳೇದು ಕೆಲಸ ಮಾಡಬೇಕು ಅಂತ ಅರ್ಥ ಮಾಡ್ಕೋಬೇಕು. ಅಂದ್ರೆ ನೀವು ಒಳ್ಳೇದು ಕೆಟ್ಟದ್ದು ತಿಳ್ಕೊಬೇಕಲ್ಲ, ನೀವು ಒಂದು ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಬೇಕಲ್ಲ, ಒಂದು ಪಾರ್ಟಿ ಬಗ್ಗೆ ತಿಳ್ಕೊಬೇಕು. ಆಸ್ ಎ ಪಾರ್ಟಿ ಲೀಡ್ರು ಎಲ್ಲದನ್ನು ಆಲೋಚನೆ ಮಾಡಬೇಕು, ಯಾವುದು ಎಷ್ಟು ಸರಿ ಇದೆ ಯಾವ ತಪ್ಪಿದೆ ಅನ್ನೋದನ್ನ. ಆ ಒಂದು ಚಿಂತನೆಯಲ್ಲಿ ಅವ್ರು ಹೇಳಿದಂಥದ್ದನ್ನು ಈ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಬಿಂಬಿಸಿಕೊಟ್ರು. ನಾನು ಒಂದು ಮಾತನ್ನು ಹೇಳ್ತೀನಿ, ಇವತ್ತು DK ಶಿವಕುಮಾರ್ ಸಾಹೇಬರು ಒಬ್ಬ ಹಿಂದೂ ಆಗಿ ಪ್ರತಿಯೊಂದು ಅವಕಾಶ ಸಿಕ್ತಾಗೆಲ್ಲ ದೇವರ ಸ್ಮರಣೆ ಮಾಡಿಕೊಂಡು ದೇವರ ಆಶೀರ್ವಾದ ಪಡೆದಲ್ಲಿ ಏನು ತಪ್ಪಿದೆ? ಇವತ್ತು ನಾನು ದಸರಾ ಹಬ್ಬದ ನವರಾತ್ರಿ ಹಬ್ಬಕ್ಕೆ ನಾನು ಮತ್ತು ನನ್ನ ಮಡದಿ ಶ್ರೀಮತಿ ಸುಮಾ ರಂಗನಾಥ್ ಇವತ್ತು 8 ದಿನ, ಇವತ್ತು 8ನೇ ದಿನ ಉಪವಾಸದಲ್ಲಿದ್ದೀವಿ. ಬೆಳಗ್ಗೆ ಸ್ಟಾರ್ಟ್ ಆದರೆ ರಾತ್ರಿ ತನಕ ಏನು ತಿನ್ನೋಕೆ ಹೋಗೋದಿಲ್ಲ. ರಾತ್ರಿ ಬಂದಾಗ ಒಂಚೂರು ಹಣ್ಣುಗಳು ಹಂಪಲುಗಳು ತಿಂತೀವಿ. ಅದು ಬಿಟ್ಟರೆ ನಾನು 4 ದಿನ ತಿನ್ನಲಿಲ್ಲ. ಈಗ ಒಂದು 2 ದಿನದಿಂದ ಸುಸ್ತಾಗ್ತಿದೆ ಅನ್ನೋಕ್ಕೋಸ್ಕರ ಹಣ್ಣು ಹಂಪಲ ತಿಂತಿದ್ದೀನಿ. ಈಗ ನಾನು ನಾಳಿದ್ದು 9ನೇ ದಿನ ಬ್ರೇಕ್ ಮಾಡಬೇಕು ಅಂತಿದ್ದೀನಿ. ನನಗೆ ಆಲೋಚನೆ ಬಂತು, ನಾನು ಉಪವಾಸವನ್ನು ತಾಯಿ ಚಾಮುಂಡೇಶ್ವರಿಯ ಹೆಸರಿನಲ್ಲಿ ಇವತ್ತೇನು ನಾನು ಮಾಡ್ತಾ ಇದ್ದೀನಿ, ಒಂದು ಬೆಟ್ಟ ಹತ್ಕೊಂಡು ಬಂದು ಬಡವ್ರ ಮನೇಲಿ ಆ ಉಪವಾಸವನ್ನು ನಿಲ್ಲಿಸೋಂಥ ಸಂದರ್ಭದಲ್ಲಿ ಯಾರ್ದಾರ ಬಡವ್ರ ಮೇಲೆ ತಿನ್ನಬೇಕು, ಊಟ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭ ಭಾಳಷ್ಟು ಜನ ಕರೀತಾ ಇದ್ದಾರೆ. ನಮ್ಮ ಕುಣಿಗಲ್ ತಾಲೂಕಲ್ಲಿ ಒಬ್ಬ ಕಡು ಬಡವ್ರ ಮನೆಯಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರಲಿಕ್ಕೆ ಉಪವಾಸ ಬಿಟ್ಟ ನಂತರ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ.